ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ಇವತ್ತಿನ ಸಂಚಿಕೆಯನ್ನು ನಾನು ಅತ್ಯಂತ ಆನಂದದಿಂದ, ಅತ್ಯಂತ ಸಂತೋಷದಿಂದ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಈ ಅಧಿಕ ಮಾಸದಲ್ಲಿ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ರಾಯರ ಭಕ್ತೆಯೊಬ್ಬರ ಭಕ್ತಿಗೆ ಮೆಚ್ಚಿ ಈ ಭಕ್ತೆಯ ಮನೆಗೆ ರಾಯರು ತಮ್ಮ ಪಾದವನ್ನು ಸ್ಪರ್ಶ ಮಾಡಿದ್ದಾರೆ. ಅಂದರೆ ರಾಯರು ಈ ಮನೆಗೆ ಪಾದಾರ್ಪಣೆ ಮಾಡಿದ್ದಾರೆ. ಆ ಸುಂದರವಾದಂತಹ, ಆ ರೋಮಾಂಚಕರವಾದಂತಹ ದೃಶ್ಯವನ್ನು ನಿಮಗೆಲ್ಲ ತೋರಿಸ್ಬೇಕು ಅಂತ ಇವತ್ತಿನ ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ. ನೋಡಿ, ನಾನು ಯಾವುದೇ ವಿಡಿಯೋ ಪ್ರಸಾರ ಮಾಡಿದಾಗ ನಿಮಗೆಲ್ಲ ಒಂದು ಮಾತು ಹೇಳ್ತೀನಿ. ನೀವು ವಿಡಿಯೋ ನೋಡುವಾಗ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ, ಅದನ್ನು ಮುಟ್ಟಿದ್ರೆ ಸಾಕು, ನೀವು ನನ್ನ ಚಾನಲ್ಗೆ ಸದಸ್ಯರಾಗ್ತೀರಾ. ಈ ಸದಸ್ಯತ್ವಕ್ಕೆ ಯಾವುದೇ ದುಡ್ಡಿನ ಖರ್ಚಿಲ್ಲ ಅಥವಾ ನಿಮ್ಮಿಂದ ಹಣ ಯಾರು ತಗೊಳ್ಳೋದು ಇಲ್ಲ. ಆದರೆ ಬಹಳಷ್ಟು ಜನ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗೋದಿಲ್ಲ. ಆದ್ದರಿಂದ ನನ್ನ ಇಂತಹ ವಿಡಿಯೋಗಳು ನಿಮಗೆ ಮಿಸ್ ಆಗುತ್ತೆ. ಆ ಮಿಸ್ ಆಗಿದ್ದರ ಪರಿಣಾಮ ಏನು ಅಂತಂದರೆ ಕೆಲವೊಂದು ರಾಯರ ವ್ರತದ ಬಗ್ಗೆ ನಿಮಗೆ ಮಾಹಿತಿನೇ ಸಿಕ್ಕೋದಿಲ್ಲ. ಆದ್ದರಿಂದ ಇವತ್ತಿನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ದಯವಿಟ್ಟು ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ವಿಡಿಯೋ ನೋಡುವಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಇವತ್ತು ನಾನು ಹೇಳುವಂತಹ ಈ ರೋಮಾಂಚಕಾರಿ ಘಟನೆಯನ್ನು ನೀವು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರನೇ ನಿಮಗೆ ಆ ಹಿಂದಿನ ವಿಡಿಯೋ ಸಿಗೋದು. ನೋಡಿ, ನಾನು ಕಳೆದ ವರ್ಷ ಒಂದು ವಿಡಿಯೋವನ್ನು ಪ್ರಸಾರ ಮಾಡಿದ್ದೆ. ಅದರಲ್ಲಿ ರಾಯರನ್ನು ಭಕ್ತಿಯಿಂದ ಅತ್ಯಂತ ಸುಲಭವಾಗಿ ಒಲಿಸಿಕೊಳ್ಳುವಂತಹ ಒಂದು 108 ದಿನದ ವ್ರತದ ಬಗ್ಗೆ ನಾನೆಲ್ಲ ಮಾಹಿತಿ ನಿಮಗೆ ಕೊಟ್ಟಿದ್ದೆ. ಹೇಗೆ ಮಾಡಬೇಕು, ಅದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹೇಗೆ ರಾಯರನ್ನು ಒಲಿಸ್ಕೋಬಹುದು, ಆ ವ್ರತ ಮಾಡಬೇಕು ಅಂದರೆ ನೀವು ಹೇಗೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಆ ವಿಡಿಯೋ ಪ್ರಸಾರ ಮಾಡಿದ್ದೆ. ಇಲ್ಲಿಯವರೆಗೂ ಆ ವಿಡಿಯೋ 3,20,000 ಜನ ವೀಕ್ಷಕರು ಆ ವಿಡಿಯೋವನ್ನು ನೋಡಿದ್ದಾರೆ. ಹಾಗೆಯೇ ಆ ವಿಡಿಯೋವನ್ನು ನೋಡಿ ಆ ವ್ರತವನ್ನು ಮಾಡಿದಂತಹ ಸಾಕಷ್ಟು ಭಕ್ತರ ಬದುಕಿನಲ್ಲಿ ರಾಯರು ಅನೇಕ ಪವಾಡಗಳನ್ನು ಕೂಡ ಮಾಡಿದ್ದಾರೆ, ಅನೇಕ ಅನುಗ್ರಹಗಳನ್ನು ಮಾಡಿದ್ದಾರೆ. ಆದರೆ ಇವತ್ತಿನ ಈ ಸಂಚಿಕೆಯ ವಿಶೇಷ ಏನು ಅಂತಂದರೆ, ಈ ಭಕ್ತೆ ಈ ವ್ರತವನ್ನು ಶುರು ಮಾಡಿ ಕೇವಲ 8 ದಿನಗಳಾಗಿದೆ ಅಷ್ಟೇ. 8ನೇ ದಿನಕ್ಕೆ ರಾಯರು ಈ ಭಕ್ತೆಗೆ ಹೇಗೆ ಅನುಗ್ರಹ ಮಾಡಿದ್ದಾರೆ ಅಂತಂದರೆ, ನೋಡಿ, ನಾನು ಇವತ್ತು ಸಂಜೆ ನಾನು ಹೊರಗಡೆ ಹೋಗಿ ವಾಪಸ್ ಬರ್ತಾ ಇದ್ದೆ, ಬೈಕ್ನಲ್ಲಿ ಬರ್ತಾ ಇದ್ದೆ. ನನಗೆ ಒಂದು ಫೋನ್ ಕಾಲ್ ಬಂತು. ಫೋನ್ ಕಾಲ್ ರಿಸೀವ್ ಮಾಡಿದೆ, ಬೈಕ್ನ ಸೈಡಲ್ಲಿ ನಿಲ್ಲಿಸಿ ಫೋನ್ ಕಾಲ್ ರಿಸೀವ್ ಮಾಡಿದೆ. ಆಗ ಒಂದು ಹೆಣ್ಣು ಮಗಳು ದಾವಣಗೆರೆಯಿಂದ ನನಗೆ ಫೋನ್ ಮಾಡಿದರು. ದಾವಣಗೆರೆ ಜಿಲ್ಲೆಯ ಒಂದು ಚಿಕ್ಕ ಹಳ್ಳಿ ಅಂತೆ. ಅವ್ರ ಪರಿಚಯ ಹೇಳ್ಕೊಂಡ್ರು. ದಾವಣಗೆರೆ ಜಿಲ್ಲೆಯಲ್ಲಿದ್ದೀವಿ ಸರ್, ನಾವು ಚಿಕ್ಕ ಹಳ್ಳಿಯಲ್ಲಿ ಇರೋದು, ರೈತರು ನಾವು. ಹಾಗೆಯೇ ಮನೆಯಲ್ಲಿ ಜೋಳದ ರೊಟ್ಟಿಯ ಒಂದು ಯಂತ್ರವನ್ನು ಇಟ್ಕೊಂಡು ಜೋಳದ ರೊಟ್ಟಿಯನ್ನು ತಯಾರು ಮಾಡಿ ನಾವು ಮಾರಾಟ ಮಾಡ್ತೀವಿ. ಸಣ್ಣ ವ್ಯಾಪಾರ. ನಾವು ತುಂಬ ಶ್ರೀಮಂತರೇನಲ್ಲ, ಆದರೆ ರಾಯರ ಪರಮ ಭಕ್ತರು. ಜೊತೆಗೆ ನಿಮ್ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಏನೇನು ರಾಯರ ಬಗ್ಗೆ ತಿಳಿಸ್ಕೊಡ್ತೀರಾ, ಪ್ರತಿಯೊಂದು ಪೂಜೆಯನ್ನು ನಾವು ಮಾಡ್ತೀವಿ, ಪ್ರತಿಯೊಂದು ವ್ರತವನ್ನು ಮಾಡ್ತೀವಿ. 9 ದಿನಗಳ ಹಿಂದೆ ನೀವು ರಾಯರ 108 ದಿನಗಳ ಒಂದು ವ್ರತದ ಬಗ್ಗೆ ತಿಳಿಸ್ಕೊಟ್ಟಿದ್ರಲ್ಲ, ಆ ವ್ರತವನ್ನು ಶುರು ಮಾಡಿ ಇವತ್ತಿಗೆ 9ನೇ ದಿನ ಆಗಿದೆ ಗುರುಗಳೇ.
ನಾನು ನನ್ನ ಮನೆಯಲ್ಲಿ ಅವ್ರ ಮನೆ ಹೇಗಿದೆ ಅಂತಂದರೆ ಫೋಟೋ ನನಗೆ ಮೊಬೈಲಿಗೆ ಕಳಿಸಿದ್ದಾರೆ, ಅದನ್ನು ನಾನು ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ, ನೀವು ಅದನ್ನು ನೋಡ್ಬೋದು. ಪಾಪ ಅವ್ರ ಮನೆ ತುಂಬ ಚಿಕ್ಕದು. ಆ ಚಿಕ್ಕ ಮನೆಯಲ್ಲೇ ಹಿಂಭಾಗದಲ್ಲಿ ಒಂದು ಕರ್ಟನ್ ಹಾಕ್ಕೊಂಡಿದ್ದಾರೆ. ದೇವರ ಮನೆ ಅಂತ ಪ್ರತ್ಯೇಕ ಕೋಣೆ ಏನಿಲ್ಲ ಅವ್ರ ಮನೆಯಲ್ಲಿ. ಆದರೆ ರಾಯರಿಗೆ ದೇವರ ಕೋಣೆ ಅಥವಾ ಯಾವುದೇ ಒಂದು ಆಡಂಬರದ ಪೂಜೆ ಬೇಕಿಲ್ಲ. ಅವ್ರಿಗೆ ಬೇಕಿರೋದು ನಿಮ್ಮ ಭಕ್ತಿ, ನಿಮ್ಮ ನಂಬಿಕೆ ಅಷ್ಟೇ. ಅದಕ್ಕೆ ಏನು ಬೇಕೋ ಅಂಥದ್ದು ಇವ್ರ ಮನೆಯಲ್ಲಿ ಮಾಡ್ಕೊಂಡಿದ್ದಾರೆ. ಶ್ರದ್ಧಾಭಕ್ತಿಯಿಂದ 108 ದಿನದ ಆ ವಿಶೇಷವಾದಂಥ ರಾಯರ ವ್ರತವನ್ನು ಆರಂಭ ಮಾಡಿದ್ದಾರೆ. ಆ ವ್ರತಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾನು ತಿಳಿಸಿದ್ದೆ. ರಾಯರ ಒಂದು ಫೋಟೋವನ್ನು ಶುದ್ಧವಾದಂತಹ ಜಾಗದಲ್ಲಿ ನೀವು ಒಂದು ಮಣೆ ಮೇನಲ್ಲಿ ಇಟ್ಕೋಬೇಕು. ಆ ಮಣೆಯ ಮೇಲೆ ಒಂದು ತಟ್ಟೆಯಲ್ಲಿ ರಾಯರ ವಿಗ್ರಹ ಇದ್ದರೆ ರಾಯರ ವಿಗ್ರಹ ಇಟ್ಕೊಳ್ಳಿ, ಅಥವಾ ರಾಯರ ಫೋಟೋ ಇದ್ದರೆ ಸಾಕು, ರಾಯರ ಫೋಟೋವನ್ನು ಇಟ್ಕೊಳ್ಳಿ. ರಾಯರ ಮುಂದೆ 2 ದೀಪಗಳನ್ನು ಇಟ್ಟು ಭಕ್ತಿಯಿಂದ ಪ್ರತಿನಿತ್ಯ 108 ದಿನಗಳ ಕಾಲ ಸ್ನಾನವನ್ನು ಮಾಡಿ ಶ್ರದ್ಧಾಭಕ್ತಿಯಿಂದ ರಾಯರ ಮುಂದೆ ನೀವು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಇಷ್ಟೇ ಹೇಳಿಕೊಂಡು ನಿಮ್ಮ ಕೈಯಲ್ಲಿ 1 ಹಿಡಿಯಷ್ಟು ಅಕ್ಕಿಯನ್ನು ರಾಯರ ವಿಗ್ರಹದ ಮುಂದೆ ನೀವು ಇಡಬೇಕು. ರಾಯರ ವಿಗ್ರಹ ಇಲ್ಲ ಅಂತಂದರೆ ರಾಯರ ಫೋಟೋ ಇದ್ರೂ ಸಾಕು. ಆ ಫೋಟೋ ಮುಂದೆ ನೀವು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಒಂದು ಮುಡಿಯಷ್ಟು, ನೋಡಿ ಇಷ್ಟೇ, ನಿಮ್ಮ ಹಿಡಿ ಎಷ್ಟು ಬರುತ್ತೋ ಹೀಗೆ ಮಾಡಿದರೆ ಅಷ್ಟು ಅಕ್ಕಿಯನ್ನು ಆ ತಟ್ಟೆಯಲ್ಲಿ ಹಾಕಿ ಪ್ರತಿನಿತ್ಯ ಇದನ್ನು ಮಾಡಬೇಕು. 108 ದಿನಗಳ ಕಾಲ ಇದನ್ನು ಮಾಡಿ ಕೊನೆಯ ದಿವಸ ಇದನ್ನು ನೀವು ಅನ್ನದಾನಕ್ಕೆ ಬಳಸ್ಕೊಂಡು ನಿಮಗೆ ಇಷ್ಟ ಆಗುವಂತಹ ಯಾರಿಗಾದರೂ ಪರವಾಗಿಲ್ಲ ಅವರಿಗೆ ಅನ್ನದಾನವನ್ನು ಮಾಡಿ ರಾಯರು ನಿಮಗೆ ಖಂಡಿತವಾಗ್ಲೂ ಅನುಗ್ರಹ ಮಾಡ್ತಾರೆ ಅಂತ ಆ ವಿಡಿಯೋದಲ್ಲಿ ತಿಳಿಸಿದ್ದೆ. ಅದನ್ನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನಾನು ಲಿಂಕನ್ನು ಈ ವಿಡಿಯೋ ಕೊನೆಯಲ್ಲಿ ಕೊಡ್ತೀನಿ. ಯಾರು ಆ ವಿಡಿಯೋ ನೋಡಿಲ್ಲ ಅವರು ಆ ಲಿಂಕ್ ಬಳಸ್ಕೊಂಡು ವಿಡಿಯೋ ನೋಡಿ. ಈ ದಾವಣಗೆರೆಯಲ್ಲಿರುವಂತಹ ಈ ರಾಯರ ಭಕ್ತೆ 8 ದಿನಗಳ ಹಿಂದೆ ಈ ವ್ರತವನ್ನು ಶುರು ಮಾಡಿದ್ರಂತೆ. ಅವ್ರು ಹೇಳಿದ್ರು, ಗುರುಗಳೇ ನಾನು 8 ದಿನ ಆಯಿತು ಅಷ್ಟೇ, ಇವತ್ತಿಗೆ 9ನೇ ದಿನ. 8 ದಿನ ಮುಗಿಸಿ 9ನೇ ದಿವಸ ನಾನು ನೀವು ಹೇಳಿದ ಹಾಗೆ ದೀಪ ಹಚ್ಚಿದೆ, ರಾಯರ ಫೋಟೋ ಮೇಲೆ ತುಳಸಿ ದಳವನ್ನು ಇಟ್ಟೆ, ರಾಯರ ವಿಗ್ರಹದ ಮೇಲೆ ಒಂದು ತುಳಸಿ ದಳವನ್ನು ಇಟ್ಟೆ. ಅವ್ರ ಫೋಟೋ ಕಳಿಸಿದ್ದಾರೆ. ಒಂದು ಪಂಚಲೋಹದ ವಿಗ್ರಹ ಇಟ್ಕೊಂಡಿದ್ದಾರೆ, ಅವರು ದೀಪ ಹಚ್ಚಿದ್ದಾರೆ. ರಾಯರ ಮುಂದೆ ನಾನು ಕೂತ್ಕೊಂಡು ನೀವು ಹೇಳಿದ ಹಾಗೆ ಎಷ್ಟು ಸಲ ರಾಯರ ಜಪವನ್ನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನೀವು ಹೇಗೆ ಹೇಳ್ಕೊಟ್ಟಿದ್ದೀರೋ ಹಾಗೆ ಮಾಡಿ ಕಣ್ಮುಚ್ಕೊಂಡು ರಾಯರನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನಾನು ರಾಯರ ಜಪವನ್ನು ಮಾಡಿ ಕಂಡುಬಿಟ್ಟೆ. ಮಂಗಳಾರತಿ ಮಾಡಬೇಕು ಅಂತ ಮಂಗಳಾರತಿ ತಟ್ಟೆ ತಗೊಂಡು ರಾಯರಿಗೆ ಮಂಗಳಾರತಿ ಮಾಡೋಣ ಅಂತ ನಾನು ಕೂತಿದ್ದಂಥ ಸ್ಥಳದಿಂದ ಸ್ವಲ್ಪ ಮುಂದೆ ಹೋಗಿ ನೋಡಿದ್ರೆ ಅಕ್ಕಿಯ ಮೇಲೆ ಇವರು ಏನು 1 ಹಿಡಿಯಷ್ಟು ಅಕ್ಕಿನ 9 ದಿವಸ ಅಕ್ಕಿ ಹಾಕಿದ್ರಲ್ಲ, ಆ ಅಕ್ಕಿಯ ಮೇಲೆ ರಾಯರ ಪಾದ ಸ್ಪರ್ಶ ಆಗಿದೆ. ಎಷ್ಟು ಚೆನ್ನಾಗಿ ರಾಯರ ಪಾದ ಕಾಣಿಸುತ್ತೆ ಅಂತಂದರೆ ಅದನ್ನು ನೋಡಿದ್ರೆ ರೋಮಾಂಚನ ಆಗುತ್ತೆ. ಅವರು ನನಗೆ ಫೋನ್ ಮಾಡಿ, ಗುರುಗಳೇ ಹೀಗಾಗಿದೆ, ಇದು ಏನು ಅಂತ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ತಿಳಿಸಿ, ನಾನು ನಿಮಗೆ ಫೋಟೋ ಕಳಿಸ್ಕೊಡ್ತೀನಿ ಅಂತ ನನಗೆ ಫೋಟೋ ಕಳಿಸಿದರು. ಆ ಫೋಟೋ ನೋಡಿ ಒಂದು ಕ್ಷಣ ನನಗೆ ಎಷ್ಟು ಆನಂದ ಆಯಿತು, ಎಷ್ಟು ರೋಮಾಂಚನ ಆಯಿತು ಅಂತಂದರೆ ನಿಜವಾಗ್ಲೂ ಈಕೆ ಭಕ್ತಿ ಅದಿನ್ನೆಷ್ಟು ಅನನ್ಯವಾಗಿದೆ. ಈಕೆ ಅದೆಷ್ಟು ಶ್ರದ್ಧಾಭಕ್ತಿಯಿಂದ ರಾಯರನ್ನು ನಂಬಿ ಆ ವ್ರತವನ್ನು ಆರಂಭ ಮಾಡಿದ್ದಾರೆ ಅಂತ ನಿಜವಾಗ್ಲೂ ನನಗೆ ಕಣ್ಣಲ್ಲಿ ನೀರು ಬಂತು. ನಿಮಗೆ ಆ ಫೋಟೋನ ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ. ಆ ಫೋಟೋದಲ್ಲಿ ರಾಯರ ವಿಗ್ರಹದ ಮುಂದೆ ಇರುವಂತಹ ಅಕ್ಕಿಯ ಮೇಲೆ ರಾಯರ ಪಾದದ ಸ್ಪರ್ಶ ಆಗಿರೋದು, ಗುಂಡಿ ಆಗಿರೋದು, ಅಂದರೆ ಪಾದ ಇಟ್ಟಾಗ ಅಕ್ಕಿ ಮೇಲೆ ಪಾದ ಇಟ್ಟಾಗ ಹೇಗೆ ಅದರ ಒತ್ತು ಬೀಳುತ್ತೆ, ಅಚ್ಚು ಬೀಳುತ್ತೆ ಅಂತ ಹೇಳ್ತೀವಲ್ಲ, ಆ ಅಚ್ಚು ಎಷ್ಟು ಚೆನ್ನಾಗಿ ಬಿದ್ದಿದೆ ಅಂತಂದರೆ ರೋಮಾಂಚನ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಅದು ರಾಯರು ತಮ್ಮ ಬಲಕಾಲನ್ನು ಆ ಅಕ್ಕಿಯ ಮೇಲೆ ಇಟ್ಟು ಈ ಹೆಣ್ಣು ಮಗಳನ್ನು, ಈ ರಾಯರ ಭಕ್ತೆಯನ್ನು ನಿನ್ನ ಮನೆಗೆ, ನಿನ್ನ ಭಕ್ತಿಗೆ ಒಲಿದು ನಾನು ನಿನ್ನ ಮನೆಗೆ ಕಾಲಿಟ್ಟಾಗಿದೆ,
ನಿನ್ನ ಮನೆ ಇನ್ನೂ ಬಂಗಾರ ಆಗುತ್ತೆ, ಯೋಚನೆ ಮಾಡಬೇಡ, ನಿನಗೆ ಏನು ಬೇಕೋ ಅದನ್ನು ನಾನು ಕೊಡ್ತೀನಮ್ಮ. ಈ ಈ ರಾಯರ ಭಕ್ತ ಇದ್ದಾರಲ್ಲ, ಇವ್ರದ್ದು ಪುಟ್ಟದಾದಂಥ ಸಂಸಾರ, ಗಂಡ ಹೆಂಡತಿ ಇಬ್ಬರು ಹೆಣ್ಮಕ್ಳು ಓದ್ತಾ ಇದ್ದಾರೆ, ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇವರು ಗಂಡ ಹೆಂಡತಿ ಕಷ್ಟಪಟ್ಟು ಆ ಮಕ್ಕಳನ್ನ ಓದಿಸಿ ಬೆಳೆಸಿ ಮಾಡ್ತಾ ಇದ್ದಾರೆ. ಆದರೆ ಈ ರಾಯರ ಭಕ್ತಿ ಎಷ್ಟು ಅನನ್ಯವಾಗಿದೆ ನೋಡಿ. 9ನೇ ದಿನಕ್ಕೆ ನಾನು ತಿಳಿಸಿಕೊಟ್ಟಂತಹ ಈ 108 ದಿನದ ವ್ರತವನ್ನು ಆರಂಭ ಮಾಡಿ 9ನೇ ದಿನಕ್ಕೆ ರಾಯರನ್ನು ಮನೆಗೆ ಕರೆಸ್ಕೊಂಡಿದ್ದಾರೆ ಅಂತಂದರೆ ಈಕೆಯ ಭಕ್ತಿ ಇನ್ನು ಹೇಗಿರಬೇಕು, ರಾಯರಲ್ಲಿ ಈಕೆಗೆ ಎಷ್ಟು ನಂಬಿಕೆ ಇರಬೇಕು ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಸ್ಕ್ರೀನ್ ಮೇಲೆ ನಾನು ಒಂದೊಂದಾಗಿ ಅವ್ರು ಕಳಿಸಿದಂತಹ ಫೋಟೋಗಳನ್ನು ನಿಮಗೆ ಕಳಿಸ್ತೀನಿ. ನಾನು ನನ್ನ ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ನೋಡಿ, ರಾಯರು ಕೇಳೋದು ನಿಮ್ಮ ನಂಬಿಕೆ ಮತ್ತು ಭಕ್ತಿ. ರಾಯರನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಯಾರು ಪೂಜೆ ಮಾಡ್ತಾರೋ ಅಂಥವರಿಗೆ ರಾಯರು ಬೇಗ ಒಲಿತಾರೆ. ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ರಾಯರು ಬೇಗ ಅನುಗ್ರಹ ಮಾಡ್ತಾರೆ. ಯಾಕೆ ಅಂದರೆ ಶ್ರದ್ಧಾಭಕ್ತಿಗಳಿಂದ ಅವರು ಪೂಜೆ ಮಾಡ್ತಾರೆ. ಅವರಲ್ಲಿ ಯಾವುದೇ ಒಂದು ಅಪನಂಬಿಕೆ ಇರಲ್ಲ. ಜೊತೆಗೆ ರಾಯರನ್ನು ಒಲಿಸ್ಕೋಬೇಕು ಅನ್ನುವಂತಹ ಆ ಒಂದು ಭಕ್ತಿ ಇದೆಯಲ್ಲ, ಆ ಭಕ್ತಿಗೆ ರಾಯರು ಒಲಿದು ಮನೆಗೆ ಬರ್ತಾರೆ, ಆ ಮನೆಯನ್ನು ಬಂಗಾರ ಮಾಡ್ತಾರೆ. ನನಗೆ ಬಹಳ ಆನಂದ ಆಗ್ತಾ ಇರೋದು ಏನು ಅಂತಂದರೆ, ನನ್ನ ಜೀವನದಲ್ಲಿ ರಾಯರು ಏನೇನು ಪವಾಡಗಳನ್ನು ಮಾಡಿದ್ದಾರೆ, ಏನೇನು ಅನುಗ್ರಹ ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ನನ್ನ ಎಲ್ಲ ಸಂಚಿಕೆಗಳಲ್ಲೂ ನಿಮಗೆ ವಿಡಿಯೋದಲ್ಲಿ ನಾನು ಹೇಳ್ಕೊಂಡಿದ್ದೀನಿ. ಆದರೆ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ವೀಕ್ಷಕರು ನಾನು ಪ್ರಸಾರ ಮಾಡುವಂತಹ ರಾಯರ ಅನನ್ಯವಾದ ಅನುಗ್ರಹದ ಬಗ್ಗೆ, ರಾಯರ ಬಗ್ಗೆ ಮತ್ತು ರಾಯರಿಗೆ ಸಂಬಂಧಪಟ್ಟಂತಹ ಆ ವ್ರತಗಳ ಬಗ್ಗೆ, ಪೂಜೆ ಬಗ್ಗೆ ತಿಳಿಸ್ಕೊಟ್ಟಾಗ ಅತ್ಯಂತ ನಂಬಿಕೆಯಿಂದ ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರಲ್ಲ, ಮಾಡಿ ರಾಯರನ್ನು ಈ ರೀತಿಯಲ್ಲಿ ಅನುಗ್ರಹ ಪಡ್ಕೋತಾ ಇದ್ದಾರಲ್ಲ, ಅದಕ್ಕಿಂತ ಸೌಭಾಗ್ಯ ಇನ್ನೇನು ಬೇಕು ಹೇಳಿ ಅಲ್ವಾ? ನೋಡಿ, ಒಂದು ಯೂಟ್ಯೂಬ್ ಚಾನಲ್ ಅಂತಂದರೆ ಅದರಲ್ಲೂ ವಿಶೇಷವಾಗಿ ರಾಯರಿಗೆ ಸಂಬಂಧಪಟ್ಟಂತಹ ಈ ಅನುಗ್ರಹಕ್ಕೆ ಸಂಬಂಧಪಟ್ಟಂತಹ ರಾಯರ ಮಹಿಮೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನಾನು ಕೊಡುವಾಗ ನನ್ನ ಜೀವನದಲ್ಲಿ ಏನೇನಾಗಿದೆ, ಹಾಗೆಯೇ ರಾಯರ ಭಕ್ತರಿಗೆ, ಸಾಕಷ್ಟು ಜನ ರಾಯರ ಭಕ್ತರಿಗೆ ಏನೇನು ಮಹಿಮೆ ಆಗಿದೆ, ಏನೇನು ಅನುಗ್ರಹ ಆಗಿದೆ, ಅವರ ಬದುಕಲ್ಲಿ ಏನೇನು ಪವಾಡಗಳಾಗಿದೆ, ಬದಲಾವಣೆಗಳಾಗಿದೆ, ಅದೆಲ್ಲವನ್ನು ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ. ಸಾಕಷ್ಟು ವಿಡಿಯೋಗಳನ್ನು ನೀವು ಕೂಡ ನೋಡಿದ್ದೀರಾ. ಆದರೆ ಇವತ್ತಿನ ಈ ಸಂಚಿಕೆಯನ್ನು ನೋಡುವಾಗ, ಅಂದರೆ ಈ ಫೋಟೋಗಳನ್ನು ನಾನು ನೋಡುವಾಗ ನನಗೆ ಎಷ್ಟು ಆನಂದ ಆಯಿತು ಅಂತಂದರೆ, ನಿಜವಾಗ್ಲೂ ನಾನು ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನಾನು ನಡೆಸ್ತಾ ಇರೋದು ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಯಾಕೆ ಅಂದರೆ ನೋಡಿ, ನಾನು ಹೇಳಿಕೊಟ್ಟಂತಹ ಈ 108 ದಿನದ ರಾಯರ ವ್ರತವನ್ನು ಮಾಡಿ ಅಲ್ಲೆಲ್ಲೋ ಕೂತಿರುವಂತಹ ದಾವಣಗೆರೆ ಜಿಲ್ಲೆಯ ಯಾವುದೋ ಒಂದು ಹಳ್ಳಿಯಲ್ಲಿ ಕುಳಿತಿರುವಂತಹ ಒಬ್ಬ ಹೆಣ್ಣು ಮಗಳು ಆ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ರಾಯರನ್ನು ಒಲಿಸ್ಕೊಂಡಿದ್ದಾರೆ. 9 ದಿನಕ್ಕೆ ಒಲಿಸ್ಕೊಂಡಿದ್ದಾರೆ ಅಂತಂದರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ ಅಲ್ವಾ? ನಾನು ಯಾವಾಗಲೂ ಹೇಳೋದಿಷ್ಟೇ, ನೀವು ರಾಯರನ್ನು ಪೂಜೆ ಮಾಡುವಾಗ ರಾಯರ ಫೋಟೋಗೆ ಎಷ್ಟು ಬೇಕೋ ಅಷ್ಟು ಹೂವನ್ನು ಇಡೋದು, ಬಲಗಡೆ ಫೋಟೋ ಬಲಗಡೆಯಿಂದ ಹೂ ಕೊಡಿ, ಪ್ರಸಾದ ಕೊಡಿ, ಎಡಗಡೆಯಿಂದ ಕೊಡಬೇಡಿ, ಮಧ್ಯದಿಂದ ಕೊಡಬೇಡಿ ಅನ್ನುವಂತಹ ಆ ಮಾನಸಿಕ ಕಾಯಿಲೆಯನ್ನು ಬೆಳೆಸ್ಕೋಬೇಡಿ. ರಾಯರೇ ನಿಮ್ಮ ಜೊತೆ ಇರಬೇಕು, ಹಾಗೆ ಅನುಗ್ರಹ ಮಾಡ್ಕೊಳ್ಳಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ರಾಯರ ಮುಂದೆ ಕೂತಾಗ ನಾವು ಕೇಳಬೇಕು, ರಾಯರೇ ನನ್ನ ಜೊತೆಯಲ್ಲಿ ಇದ್ದು ಬಿಡಿ, ನನ್ನ ಕೈ ಹಿಡಿದು ಮುನ್ನಡೆಸಿ ಸಾಕು ಅಂತ ಅವ್ರನ್ನಷ್ಟೇ ಪ್ರಾರ್ಥನೆ ಮಾಡಬೇಕು. ಅಷ್ಟು ಪ್ರಾರ್ಥನೆ ನೀವು ಮಾಡಿದ್ರಿ ಅಂತಂದರೆ ಖಂಡಿತವಾಗ್ಲೂ ನೋಡಿ, ಈ ರಾಯರ ಭಕ್ತೆಯ ಮನೆಗೆ ರಾಯರು ಹೇಗೆ ಕಾಲಿಟ್ಟು ಒಳಗೆ ಬಂದಿದ್ದಾರೋ ಹಾಗೆ ನಿಮ್ಮ ಮನೆಗೂ ಬರ್ತಾರೆ. ನೀವು ಯಾವಾಗ ಹೂವಿನ ಪ್ರಸಾದ ಕೊಡು, ಬಲಗಡೆ ಕೊಡು, ಮೇಲಿಂದ ಕೊಡು, ಈ ಕಡೆ ಎಡಗಡೆಯಿಂದ ಕೊಡಬೇಡ, 4 ಹೂ ಕೊಡಬೇಕು, ಗುಲಾಬಿ ಹೂವನ್ನೇ ಕೊಡಬೇಕು, ಈ ಥರ ಎಲ್ಲ ಮಾನಸಿಕ ಒಂದು ಕಾಯಿಲೆಯನ್ನು ಬೆಳೆಸ್ಕೊಳ್ತಿರೋ ಆವಾಗ ನಿಮಗೆ ರಾಯರ ಮೇಲೆ ಯಾವತ್ತೂ ನಂಬಿಕೆ ಬರೋಲ್ಲ. ನೀವು ಎಷ್ಟು ರಾಯರನ್ನು ನಂಬ್ತಿರೋ ಅಷ್ಟು ನಿಮಗೆ ಅನುಗ್ರಹ ಮಾಡ್ತಾರೆ ಅನ್ನೋದಕ್ಕೆ ಇವತ್ತಿನ ಈ ಸಂಚಿಕೆನೇ ಸಾಕ್ಷಿ. ನಾನೀಗ ಆ ರಾಯರ ಭಕ್ತೆಯ ಮನೆಗೆ ರಾಯರು ಹೇಗೆ ಬಂದಿದ್ದಾರೆ, ಹೇಗೆ ತಮ್ಮ ಪಾದವನ್ನು ಇಟ್ಟಿದ್ದಾರೆ,
ಆ ಪಾದ ಎಷ್ಟು ಮುದ್ದಾಗಿ ಕಾಣ್ತಾ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ರಾಯರ ಬಗ್ಗೆ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಅಜ್ಞಾನನಾಶಾಯ ವಿಜ್ಞಾನಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರು. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ನಮಸ್ಕಾರ. ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದನ ದೀಂ ದನ ದೀಂ ದನ ದನ ದೀಂ ದನ ದೀಂ ದನ ದನ ದಿಯನ ದಿಯನ ದನ ದನ ದೀಂ ದನ ದೀಂ ದನ ದನ ದಿಯನ ದಿಯನ ದನ ದೀಂ ದನ ದನ ದಿಯನ ದನ ದನ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದೂಂ ದನ ದೀಂ ದನ ದೀಂ ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಗಮ ಮಮ ಗರಿ ಧನಿ ರೆ ಸರಿ ದೀಂ ದೂಂ